ವಾಟಾಳ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ದಿನಕ್ಕೊಂದು ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ಅದು ಯಾವುದೋ ಏರಿಯಾಕ್ಕೆ ನೀರು ಬಿಟ್ಟಿಲ್ಲ ಅಂತ ಹಾಲ್ ಫ್ರೀ ನೀಡಿ ಪ್ರತಿಭಟಿಸ್ತಾರೆ. ಬೆಲೆ ಏರಿಕೆ ಆಯಿತು ಅಂತ ಕತ್ತೆ ಮೆರವಣಿಗೆ ಮಾಡಿ ಸ್ಟ್ರೈಕ್ ಮಾಡ್ತಾರೆ. ಹೀಗೇನೆ ಇತ್ತೀಚೆಗೆ ಮತ್ತೊಂದು ಸ್ಟ್ರೈಕ್ ಮಾಡಿದ್ರು. ಅಲ್ಲಿ ಏನು ಮಾಡಿದ್ರು ಅಂತ ನಮ್ಮ ತಲೆ ಹರಟೆ ಅವನ ಸ್ಟೈಲಲ್ಲೇ ಹೇಳ್ತಾನೆ, ನೀವೇ ಕೇಳಿ. ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ಮ ತಲೆ ಜಿಲ್ಲೆಗೆ. ನಡೀರಪ್ಪ ಎಸ್ಕೇಪ್ ಆಗೋಣ. ಹಾಯ್ ಎವ್ರಿಬಾಡಿ, ಗುಡ್ ಮಾರ್ನಿಂಗ್ ಮೈ ಡಿಯರ್ ಕಾಂತ. ಸೋಲ್ಡ್ರು ಕಳ್ಳರು, ರಾಜಕೀಯದಲ್ಲಿ ಇದ್ಕೊಂಡು ಭ್ರಷ್ಟಾಚಾರ ಮಾಡೋರು, ಅಧಿಕಾರದಲ್ಲಿ ಇದ್ಕೊಂಡು ಲಂಚ ತಿನ್ನೋರು, ಹೊಟ್ಟೆಗೆ ಹಿಟ್ಟಿಲ್ದೆ ದಿನಗಟ್ಲೆ ದುಡಿಯೋರು, ಒಪ್ಪತ್ತಿನ ಊಟಕ್ಕೋಸ್ಕರ ಮೈ ಮಾರ್ಕೊಳ್ಳೋರು, ಮೋಸ ಮಾಡೋರು, ಮೋಸಕ್ಕೆ ಒಳಗಾಗೋರು, ಇವ್ರನ್ನೆಲ್ಲರನ್ನು ನೋಡಿರ್ಬೋದು ಕಾಂತ, ನೀನು ನೋಡಿರ್ಬೋದು. ಆದ್ರೆ ಇಲ್ಲಿದ್ದಾರಲ್ಲ ಕಾಂತ, ತಲೆಗೆ ಬ್ಲಾಕ್ ಹ್ಯಾಟು, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋ ನಮ್ಮ ನಾಗಣ್ಣ, ಐ ಮೀನ್ ದಿ ಗ್ರೇಟ್ ಸ್ಟ್ರೈಕ್ ಮಿನಿಸ್ಟರ್ ವಾಟಾಳ್ ನಾಗರಾಜ್. ಇವರಾಗೆ ಸ್ಟ್ರೈಕ್ನ ಜಗತ್ತಿನಲ್ಲಿ ಯಾವ ಮನುಷ್ಯನ ಮಾಡಲ್ಲ ಕಾಂತ, ನಿನ್ನಣೆಗೂ ಮಾಡಲ್ಲ. ವಿಧಾನಸೌಧದ ಮುಂದೆ ಪ್ಯಾಂಟ್ ಜಿಪ್ಪು ಬಿಚ್ಚಾಕ್ ಹೋಗಿದ್ದು, ಟಾಯ್ಲೆಟ್ ಐಟಮ್ಗಳನ್ನ ಮಾರಕ್ ಹೋಗಿದ್ದು, ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗಿದ್ದು, ಮೊನ್ನೆ ರೋಡ್ನಲ್ಲಿ ರೂಪಾಯಿಗೊಂದು ಟೀ ಮಾರಿದ್ದು, ಎಲ್ಲ ಹಳೆ ಕತೆ ಕಾಂತ, ಓಲ್ಡ್ ಕತೆ, ಓಲ್ಡ್ ಸ್ಟೋರೀಸ್. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂತ ಇನ್ನು ಮೊನ್ನೆ ತಾನೇ ರಸ್ತೆಯಲ್ಲಿ ಟೀ ಮಾರಿದಂತ ನಮ್ಮ ವಾಟಾಳ್ ನಾಗಣ್ಣ ನಿನ್ನೆ ಚಾಮರಾಜನಗರದಲ್ಲಿ ಏನ್ ಮಾಡಿದ್ರು ಗೊತ್ತಾ ಕಾಂತ ನಿನಗೆ? ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಸಾವಿರಾರು ಜನದ ಮಧ್ಯ ಎಮ್ಮೆ ಹತ್ಕೊಂಡು ಬರ್ತಾ ಇದ್ರೆ ನನಗೆ ನಮ್ಮ ಅಣ್ಣ ಅವರ ಸಂಪತ್ತಿಗೆ ಸವಾಲ್ ಸಿನಿಮಾ ನೆನಪಾಯ್ತು ಕಾಂತ, ನೆನಪಾಯ್ತ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ನಾಗಣ್ಣ ಎಮ್ಮೆ ಮೇಲೆ ಕೂತ್ಕೊಂಡ್ ಬರ್ತಾರ ಸ್ಟೈಲ್ನ ನೋಡ್ಬಿಟ್ರೆ ಅಮೆರಿಕಾದ ಒಬಾಮನ ಆಚೆ ನೀರಾಗಿ ಕರಗಿ ಹೋಗ್ಬಿಡ್ತಾನೆ ಕಾಂತ, ಕರಗೋಗ್ಬಿಡ್ತಾನೆ. ಬಾ ಕಾಂತ, ನಮ್ ನಾಗಣ್ಣ ಎಮ್ಮೆ ಮೇಲೆ ಹತ್ತಿದ್ದಿ ವಿಷಾನ ನಮ್ ಕಂಟ್ರಿ ಪೀಪಲ್ಗೆ ತೋರ್ಸೋಣ. ಓ ಮೈ ಡಿಯರ್ ವಾಟಾಳಣ್ಣ, ಇವತ್ತು ಯಾಕಪ್ಪ ಎಮ್ಮೆ ಮೇಲೆ ಹತ್ತಿದ್ದೀರಾ, ಯಾಕೆ? ಇವತ್ತು ಒಂದು ಕಡೆ ಬೆಲೆ ಏರಿಕೆ, ಆಹಾರ ಧಾನ್ಯಗಳ ಬೆಲೆ ಏರಿಕೆ, ಹೋಟೆಲ್ ತಿಂಡಿ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಸೀಮೆ ಎಣ್ಣೆ ಬೆಲೆ ಏರಿಕೆ, ಈ ರೀತಿ ಅನೇಕ ರೀತಿಯ ಬೆಲೆ ಏರಿಕೆಯನ್ನ ನಿತ್ಯ ನಿರಂತರವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಯಾರ ಮಾತನ್ನು ಕೇಳದೆ ಯಾರಿಗೂ ಹೇಳದೆ ರಾತ್ರಿ ಜಾಸ್ತಿ ಮಾಡಿ ದಂಡಿನ ಆಳ್ವಿಕೆಯನ್ನು ನಾಚಿಸ್ತಕ್ಕಂಥ ರೀತಿಯಲ್ಲಿ ನಡೆಕೊಂಡಿರ್ತಕ್ಕಂಥದ್ದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಬಡವರ ಹಳ್ಳಿಗಾಡಿನ ಜನರ ಜೀವನದ ಆಸರೆಯಾಗಿರ್ತಕ್ಕಂಥ ಈ ಒಂದು ಎಮ್ಮೆ ಅಭಿವೃದ್ಧಿಗೆ ಎಮ್ಮೆ ಅಭಿವೃದ್ಧಿ ಮಂಡಳಿಯನ್ನ ಸರ್ಕಾರ ನೇಮಿಸಬೇಕು. ಪ್ರತಿ ಗ್ರಾಮಗಳಲ್ಲಿ ಎಮ್ಮೆಗಳ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನ ಕೊಡಬೇಕು. ವಾಟ್ ಈಸ್ ದಿಸ್ ಕಾಂತ, ವಾಟ್ ಈಸ್ ದಿಸ್? ನಮ್ಮ ಮನೆ ದೇವರಾಣಗೂ ನಮ್ಮ ವಾಟಾಳಣ್ಣ ಏನು ಹೇಳಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಅದು ಆ ಭಗವಂತನಿಗೂ ಅರ್ಥವಾಗಲ್ಲ ಬಿಡೋ ಕಾಂತ, ಅರ್ಥವಾಗಲ್ಲ. ಲೇವೇಟ್. ಅಯ್ಯೋ ಕಾಂತ, ನಾನು ನಿನ್ಗೆ ಈ ಪೊಲಿಟಿಕಲ್ ಬಗ್ಗೆ ಹೆಚ್ಚಿಗೆ ತಲೆ ಹರಟೆ ಮಾಡಬಾರ್ದು ಅನ್ಕೊಂತೀನಿ ಕಾಂತ. ಬಟ್ ಏನು ಮಾಡಲಿ, ಈ ಪೊಲಿಟಿಕಲ್ ಪೀಪಲ್ಗೆ ಎಲ್ಲಿವರೆಗೂ ಡಿಸಿಪ್ಲಿನ್ ಬರಲ್ವೋ ಅಲ್ಲಿವರೆಗೂ ನಾನು ಅವ್ರ ಬಗ್ಗೆ ತಲೆ ಹರಟೆ ಮಾಡ್ತಾನೆ ಇರ್ತೀನಿ. ಇಲ್ಲಿ ಹೆಂಡತಿ ಎಮ್ಮೆಯಲ್ಲಿ ಆದ್ರೆ ಗಂಡ ಮೀಟಿಂಗಿಗೆ ಬರ್ತಾನೆ, ಗಂಡ ಮಿನಿಸ್ಟರ್ ಆದ್ರೆ ಹೆಂಡತಿ ಕೆಂಪು ಕೋಟದ ಕಾರ್ ಹತ್ಕೋತಾಳೆ. ತಲೆ ಕೆಟ್ಟ ಮಿನಿ ಪೊಲಿಟಿಕಲ್ ಪೀಪಲ್ ಶಾಸಕಮ್ಮಗೆ ಪ್ರಶ್ನೆ ಮಾಡಿದ್ರೆ ಪತಿರಾಯ ರೋಪ್ ಹಾಕ್ತಾನೆ. ಏ ಮ್ಯಾನ್, ನೀನ್ ಯಾರು ಅಂತ ಕೇಳಿದ್ರೆ ಶಾಸಕಮ್ಮ ಕಚ್ಚೆ ಕಟ್ಕೊಂಡು ಪತಿರಾಯನ ಬೆಂಬಲಕ್ಕೆ ಬರ್ತಾಳೆ ಕಾಂತ. ಇವಳು ಯಾವ ಸೀಮೆ ಲೀಡರ್ ಕಾಂತ, ಯಾವ ಸೀಮೆ MLA ಹೇಳೋ? ನಾನಿನ ಬಿಡ್ಲಾರೆ ಅಂತ ಈ ಧಾರವಾಡದ ಶಾಸಕಮ್ಮನ ಜೊತೆ ಮೀಟಿಂಗ್ ಬಂದ ಅವಳ ಪತಿರಾಯ ಹೆಂಗ್ ರೋಪ್ ಆಗ್ತಾನೆ ನೋಡೋಕಂತ ನಮ್ಮ ಪೂರ್ ತಾಲೂಕು ಪಂಚಾಯತಿ ಅಧ್ಯಕ್ಷನಿಗೆ ನೀನು ಇದೆಯಾ ನೋಡ್ಗ ಇಲ್ಲಿ. ವಾಟ್ ಈಸ್ ದಿಸ್ ಶೆಟ್ರೆ? ಹೆಂಡ್ತೀರಲ್ಲ ಹಿಂಗೆ ಮೀಟಿಂಗ್ ಕರ್ಕೊಂಡು ಬರ್ತಾರಲ್ಲ, ವಾಟ್ ಈಸ್ ಯುವರ್ ಒಪಿನಿಯನ್? ಸರ್ಕಾರದ ಅಧಿಕೃತವಾದಂಥ ಸಭೆಗಳಲ್ಲಿ ತಮ್ಮ ಗಂಡಂದ್ರ ಕರ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ.
ಗಂಡಂದ್ರು ಸಹಿತ ಆ ಮೀಟಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಇದು ಕಾನೂನಿನ ಎಲ್ಲರಿಗೂ ಅನ್ವಯ ಆಗ್ತದೆ. ಐ ಲೈಕ್ ಇಟ್, ಲೈಕ್ ಯುವರ್ ಒಪಿನಿಯನ್. ಆದ್ರೆ ನೀನು ಈ ಮಾತನ್ನ ಯಾರು ಕೇಳ್ತಾರೆ ಮ್ಯಾನ್, ಯಾರು ಕೇಳ್ತಾರೆ? ವಾಟಾಳ್ ಅವರ ಡಿಫ್ರೆಂಟ್ ಸ್ಟ್ರೈಕ್ಗೆ ನಮ್ಮ ತಲೆಹರಟೆ ಕಾಮೆಂಟ್ರಿ ಸಖತ್ತಾಗಿತ್ತು ಅಲ್ವಾ? ಮತ್ತೊಂದಷ್ಟು ಪಾಲಿಟಿಕ್ಸ್ ಬಗ್ಗೆ ಕಮೆಂಟ್ ಮಾಡ್ತಾನೆ, ಹಾಡು ಹೇಳ್ತಾನೆ. ಒಂದು ಪುಟ್ಟ ಬ್ರೇಕ್ನ ನಂತರ